ಈ ದೇಶದ ಕಾನೂನಿನ ಚೌಕಟ್ಟನ್ನು ಮೀರಿ ಬದುಕೋರು ನಾವಲ್ಲ. ಯಾಕಂತ ಹೇಳಿದರೆ ನಾವು ಸನಾತನ ಹಿಂದೂ ಧರ್ಮದ ಮೇಲೆ ಅಪಾರವಾದಂಥ ಒಂದು ನಂಬಿಕೆಯನ್ನಿಟ್ಟವು ಮತ್ತು ಈ ದೇಶದ ಕಾನೂನನ್ನು ಕೂಡ ತಲೆ ಮೇಲೆ ಇಟ್ಕೊಂಡು ತಿರ್ಬೋದು. ನಮಗೇನು ನಂಬಿಕೆ ಇಲ್ಲ ಅಂತ ಹೇಳಿ ಏನೋ ಸೌಜನ್ಯನ ಹೋರಾಟ ಇವತ್ತೊಂದು ಹಂತಕ್ಕೆ ರೀಚ್ ಆಗ್ತಾ ಇದೆ. ಅಂದರೆ ನ್ಯಾಯ ಸಿಗ್ತದೆ ಅನ್ನುವಂಥದ್ದು ಕಾಣ್ತಾ ಇದೆ. ಅದನ್ನು ಯಾವ ರೀತಿಯಲ್ಲಿ ಅದನ್ನು ನಿಲ್ಲಿಸ್ಬೋದು, ಯಾವ ರೀತಿಯ ಒಂದು ತೊಂದರೆ ಕೊಟ್ಟರೆ ಹೇಗೆ ಇದನ್ನು ಮುಗಿಸ್ಬೋದು ಅಂತ ಹೇಳಿ ಈ ಅತ್ಯಾಚಾರಿಗಳ ಪರವಾಗಿ ನಿಂತವರೆಲ್ಲ ಇದ್ದಾರಲ್ಲ, ದೊಡ್ಡವರೆಲ್ಲ ದನಿಗಳೆಲ್ಲ ಇದ್ದಾರೆ, ಇವರು ಯೋಚನೆ ಮಾಡಿರ್ಬೋದು. ಆದರೆ ನಂದು ಕೇಸ್ ಇದ್ದಂಥದ್ದು ಸಿವಿಲ್ ಮ್ಯಾಟ್ರ್. ಅದರಲ್ಲಿ ಏನೋ ಒಂದು ನ್ಯಾಯ ಇತ್ತು. ಆ ನ್ಯಾಯ ಮುಗ್ದು ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿದೆ ನಮ್ಮ ಜಾಗ ಎಲ್ಲ, ಏನಿಲ್ಲ. ಅದರಲ್ಲಿ ಕಂಟೆಂಪ್ಟ್ ಅಂತೇಳಿ 2 ವರ್ಷದ ಮೇಲೆ ಪುನಃ ತೆಗೆದುಹಾಕಿದ್ರು. ಇಲ್ಲಿ ನೋಡಿದರೆ ಇಂಟೆಂಟ್ ಬರುವುದಿಲ್ಲ. ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ, ಸರ್ಕಾರಕ್ಕೆ ಕೊಟ್ಟ ಮೇಲೆ ಅದರಲ್ಲಿ ಕಂಟೆಂಟ್ ಪಂಚಾಯತಿ ಮತ್ತು ತಹಶೀಲ್ದಾರರು ಕೋರ್ಟು ನೋಡ್ಕೊಳ್ತಾರೆ. ನಮಗೇನು, ನಮ್ಮ ಹತ್ರ ಎಕ್ಸೆಸ್ ಜಾಗ ಇದೆ. ಇದರ ಮಧ್ಯದಲ್ಲಿ 2 ವರ್ಷದ ಮೇಲೆ ಯಾಕೆ ಅದನ್ನು ಕಂಟೆಂಪ್ಟ್ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಪುನಃ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಅದು ನಿಮ್ಮ ಜಾಗದ ಕೇಸಲ್ಲಿ ನಿಮಗೆ ಕಂಟೆಂಪ್ಟ್ ಆಗಿದೆ ಅಂತ. ಜಾಗದ ಕೇಸಲ್ಲಿ ನೋಡು, ಅಲ್ಲಿ ಕಂಟೆಂಪ್ಟ್ ಆಗುವಂಥ ಪರಿಸ್ಥಿತಿ ಇಲ್ಲ. ಜಾಗ ನನ್ನ ಹೆಸರಲ್ಲಿ ಇಲ್ಲ, ಜಾಗ ಪಂಚಾಯತ್ ಹೆಸರಲ್ಲಿದೆ. ಪಂಚಾಯತ್ ಹೆಸರಲ್ಲಿದ್ದರೆ ನನ್ನ ಮೇಲೆ ಕಂಟೆಂಪ್ಟ್, ಏನೋ ಸುಳ್ಳು ಕಂಪ್ಲೇಂಟನ್ನು ಮಾಡಿದ್ದಾರೆ ಕಂಟೆಂಪ್ಟ್ ಅಂತೇಳಿ. ಮತ್ತು ನಾವು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಏನೋ ತಪ್ಪಾಗಿ ಅರ್ಥೈಸಿಕೊಂಡು ಅದು ಕಾನೂನು ವಿರುದ್ಧವಾಗಿ ಮಾತಾಡೋದಿಲ್ಲ. ನಮಗೆ ಆದ ನೋವು, ಕಳೆದ 12 ವರ್ಷದಿಂದ ಸೌಜನ್ಯಗಳನ್ನು ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ. ಇಲ್ಲಿಯ ತನಕ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ಅದನ್ನು ನಾವು ಕಾನೂನಿನ ಒಂದು ಭಾಗ ಅಲ್ವ, ಅದು ನ್ಯಾಯ ಸಿಗಬೇಕಲ್ಲ. ಅದನ್ನು ನೋವಿನಿಂದ ಸಭೆಗಳಲ್ಲಿ ನಾವು ಮಾತಾಡ್ತೇವೆ ಈ ದೇಶದ ಕಾನೂನಿನ ಬಗ್ಗೆ. ಅದನ್ನು ತಂದು ಇಲ್ಲಿ ಹಾಕ್ಕೊಂಡು ಏನೋ ಮಾಡೋದಾಗ ಅದಕ್ಕೆಲ್ಲ ನಾವು ಕಾನೂನಿಗೆ ತಲೆ ತಗ್ಗಿಸ್ತೇವೆ. ಮತ್ತು ಇವರ ವೈಯಕ್ತಿಕವಾಗಿ ಇವರನ್ನು ನಮ್ಮನ್ನು ಹೋರಾಟವನ್ನು ನಿಲ್ಲಿಸಲಿಕ್ಕೋಸ್ಕರ ಆಲ್ರೆಡಿ ಯಾರು ಸೀನಪ್ಪ ಅಂತ ಹೇಳಿ ಯಾರೋ ಒಬ್ಬ ಹಾಕಿದ್ದ, ಮತ್ತು ನಿಚ್ಚಲ್ ಅಂತ ಹೇಳಿ ಯಾರೋ ಒಬ್ಬ ಹಾಕಿದ್ದಾನೆ. ಇಲ್ಲಿ ಕಂಟೆಂಪ್ಟು ಡಿಫಾಮೇಷನ್ ಹಾಕಿದ್ದಾನೆ. ಅದು ಕೇಸ್ ನಡೀತಾ ಇದೆ. ಅದರ ಮಧ್ಯದಲ್ಲಿ ಇದೊಂದು ಏನು ಅಂತ ಗೊತ್ತಿಲ್ಲ ನಮಗೆ. ಮತ್ತೆ ನಿನ್ನೆ ಪುನಃ ಅವರ ಎಲ್ಲ ಜನಗಳು ಇವತ್ತು ಕೋರ್ಟಿಂದ ಲೈವ್ ಬಿಡ್ತೇವೆ ಅಂತ ಹೇಳಿ ನಿನ್ನೆ ಶುರು ಮಾಡಿದ್ದಾರೆ. ಅದಕ್ಕೆ ಇದು ಈಗ ಲೈವ್ ಅಲ್ಲಿ ಹೋದ್ರೆ ಸರಿ ಗೊತ್ತಾಗ್ತದೆ ಅವ್ರಿಗೆ ಯಾಕೆ ಅಂತೇಳಿ. ನಾವು ಯಾವುದೋ ಕಾನೂನು ವಿರೋಧಿಗಳಲ್ಲ, ಕಾನೂನಿನ ಮೇಲೆ ನಂಬಿಕೆ ಇಟ್ಟಂತೆ ಬದುಕುವವರು ನಾವು. ನನಗೀಗ 55 ವರ್ಷ ಆಯಿತು. ಇನ್ನು ಹಬ್ಬ ಅಂತ ಹೇಳಿದ್ರೆ 10-15 ವರ್ಷ ಬದುಕಬಹುದು. ಈ ದೇಶದ ಕಾನೂನನ್ನು ವಿರೋಧ ಮಾಡಿ ಬದುಕಲಿಕ್ಕಾಗುದಿಲ್ಲ. ಫಂಡಮೆಂಟಲ್ ರೈಟ್ ಅದನ್ನು ಬಿಡ್ಲಿಕ್ಕಾಗುದಿಲ್ಲ. ಪ್ರಜಾಪ್ರಭುತ್ವ ಅದನ್ನು ಬಿಡ್ಲಿಕ್ಕಾಗುದಿಲ್ಲ, ಇದನ್ನು ಬಿಡ್ಲಿಕ್ಕಾಗುದಿಲ್ಲ. ಎರಡನ್ನು ಒಟ್ಟಿಗೆ ಜೋಡಿಸ್ಕೊಂಡು ಯಾರ್ಯಾರು ಅತ್ಯಾಚಾರಿಗಳಿದ್ದಾರ, ಅನಾಚಾರಿಗಳಿದ್ದಾರ, ಕಾಮಂದರುಗಳಿದ್ದಾರೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ರು. ಇನ್ನು 100 ಕೇಸ್ ಆದರೂ ನಮ್ಮನ್ನು ಕೋರ್ಟಿಗೆ ಇಳಿದ್ರು, ನಾವು ಕೋರ್ಟಿಗೆ ತಲೆ ತಗ್ಗಿಸಿ ಬಂದೇ ಬರ್ತೇವೆ. ನಾವೇನು ಕಾನೂನನ್ನು ದೂಷಣೆ ಮಾಡೋದು, ಕಾನೂನಿಗೆ ತಲೆಬಾಗಿ ಬರ್ತೇವೆ ನಾವು. ಆದರೆ ಇದನ್ನು ಯಾಕೆ ಮಾಡಿಸುವವರು ಯಾರು ಇರ್ಬೋದು? ಹಾಗಾದ್ರೆ ಅವರೇ ಅತ್ಯಾಚಾರಿಗಳಿರ್ಬೋದು, ಹೌದಲ್ವಾ? ಇಲ್ಲಾದ್ರೆ ಇವರಿಗೆಲ್ಲ ಇದು ಯಾಕೆ ಸುಮ್ಮನೆ ಸುಳ್ಳು ಕೇಸೆಲ್ಲ ಕೊಟ್ಟು ನಮ್ಮನ್ನು ಕೋರ್ಟಿಗೆ ಕರೆಯುವಂತ ವ್ಯವಸ್ಥೆ ಯಾಕಬೇಕು? ಇವರು ಅತ್ಯಾಚಾರಿಗಳಿರ್ಬೇಕು ಮಾಡಿಸುವರು. ನೋಡಿ, ಯಾವ್ದ್ಯಾವ್ದು ಕೇಸಿಗಳ ಇದಕ್ಕೆ ಪ್ಲೆಜ್ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಹಿಂದೆ ನಾನು ಕಾನೂನಿಗೆ ಬೈಯುವುದು ಅದು ಇದು ಯಾವುದೇ ಕೇಸ್ ಇಲ್ಲ. ಸೌಜನ್ಯನ ಹೋರಾಟ ಪ್ರಾರಂಭ ಮಾಡಿದೆ ನಾನು ಸಾಧಾರಣ 92ರಲ್ಲಿ ಹೋರಾಟ ಸ್ಟಾರ್ಟ್ ಮಾಡಿದ್ದೇನೆ ಹಿಂದೂ ಸಂಘಟನೆ. 1992ರಲ್ಲಿ ಅಲ್ಲಿಂದ 2000 ತನಕ ಎಷ್ಟು ಕೇಸುಗಳಿದ್ದು ಅಲ್ಲಿ ತನಕ ಇಂಥದ್ದು ಯಾವುದು ಗಿಂಟೆಂಪ್ಟ್ ಯಾವುದು ಬರ್ತಾ ಇರಲಿಲ್ಲ. ಯಾವಾಗ ಸೌಜನ್ಯಳ ಹೋರಾಟ ಪ್ರಾರಂಭ ಆಯ್ತಾ ಅಲ್ಲಿಂದ ಶುರುವಾಯ್ತು. ಯಾರಪ್ಪ ಇವನು ಮಾಡ್ಬೇಕು? ಹಾಗಾದ್ರೆ ಯಾರು ಈಗ ನಿರಪರಾಧಿ ಅಂತ ಘೋಷಣೆ ಆಗಿದೆ, ಯಾರು ಇವನು ಮಾಡಿಸ್ತಿದ್ದಾನ? ಸಂತೋಷ್ ರಾವ್ ಮಾಡ್ತಾ ಇದ್ದಾನ ನಮ್ಮ ಮೇಲೆ ಈ ಎಲ್ಲ ಆರೋಪವನ್ನು? ಕಂಟೆಂಪ್ಟ್ಗಳೆಲ್ಲ ಬರುವುದು, ಜಾಗದ ಕೇಸುಗಳಾಗುವುದು, ನಮ್ಮ ದೇವಸ್ಥಾನಕ್ಕೆ ಬೀಗ ಹಾಕಿಸುವುದು, ನಾವು ಮನೆ ಕಟ್ಟಿದ ಮರವನ್ನು ಫಾರೆಸ್ಟ್ ಇಡಿಸುವುದು, ಅಲ್ಲಿ ಮರ್ಡರ್ ಮಾಡಿದ್ವಿ ಅಂತ ಹೇಳಿ ಕಂಪ್ಲೇಂಟ್ ಕೊಡಿಸುವುದು, ಇದೆಲ್ಲ ಯಾರು? ಇದೇ ಅತ್ಯಾಚಾರಿಗಳು. ಯಾರು ಅತ್ಯಾಚಾರ ಮಾಡಿದ್ದಾರೆ ಸೌಜನ್ಯಗಳನ್ನು? ಇದಕ್ಕಿಂತ ಸೌಜನ್ಯಲ್ಲಿ ಹಿಂದೆ ಎಷ್ಟು ಸಾವಿರ ಹುಡುಗಿಯರನ್ನ ಅತ್ಯಾಚಾರ ಮಾಡಿ ಬಿಸಾಡಿದಾರ ಅವರೇ.
ಈಗೆಲ್ಲ ಮುಂದೆ ಬರ್ತದೆ ಅಂತೇಳಿ ಇನ್ನು ಸ್ವಲ್ಪ ದಿವಸದಲ್ಲಿ ಮುಂದೆ ಬರ್ತದೆ. ಅದಕ್ಕೋಸ್ಕರ ನಮ್ಮನ್ನು ಕಾನೂನಿನ ಕೈಯಲ್ಲಿ ಕಾನೂನನ್ನು ದೂಷಣೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ನಮ್ಮ ತಲೆ ಮೇಲೆ ಹುಳ ಬಿಟ್ಟು ನಾವು ಕೆಲವು ಸಲ ಇಮೋಷನಲ್ ಆಗಿ ಭಾವನೆಗಳಿಗೆ ಒಳಗಾಗಿ ನಾವು ಮಾತಾಡ್ತೇವೆ, ನೋವನ್ನು ಮಾತಾಡ್ತೇವೆ. ಎಷ್ಟು ನೋವನ್ನು ಮಾತಾಡಿದ್ರು ಕಾನೂನು ಬಿಟ್ಟು ನಡೀಲಿಕ್ಕೆ ಆಗ್ತದೆ ಈ ದೇಶದಲ್ಲಿ, ಪ್ರಜಾಪ್ರಭುತ್ವ ಬಿಟ್ಟು ನಡೀಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಇದು ನಮ್ಮ ಸಮಸ್ಯೆ ಇರುವಂಥದ್ದು. ಆ ಸಮಸ್ಯೆಗೆ ಇವ್ರು ಏನಾದ್ರೂ ಅದನ್ನ ಇಟ್ಕೊಂಡು ದೊಡ್ಡದು ಮಾಡಿ ಇನ್ನು ತಲೆ ಹಾಳು ಮಾಡಿ ಏನಾದ್ರು ಬೇಡದು ಮಾಡಿದ್ರೆ ಕಂಟೆಂಪ್ಟು ಮಾಡ್ಬೋದು, ಕೇಸ್ ಹಾಕಿಸ್ಬೋದು, ಹೋರಾಟವನ್ನು ನಿಲ್ಲಿಸ್ಬೋದು. ಇದೆಲ್ಲ ಪ್ಲಾನಿಂಗ್ಗಳು ಮಾಡ್ತಾ ಇದ್ದಾರೆ. ಇದು ಆ ಅಣ್ಣಪ್ಪ ಮಂಜುನಾಥನಿಗೆ ಕೂಡ ಸಹಿಸುವಂಥದ್ದಲ್ಲ. ನಾವು ಹೇಳುವಂಥದ್ದು ಹೋರಾಟ ಮಾಡೇ ಮಾಡ್ತೇವೆ. ಎಷ್ಟು ಕೇಸುಗಳಾಗಿ ಇದಕ್ಕೆ ನ್ಯಾಯ ಕೊಡದೆ ವಿರಾಮ ಮಾಡುವುದಿಲ್ಲ. ನಾವು ನಮ್ಮ ಹೋರಾಟಗಾರರಿದ್ದು ಮೊದಲ ಹೆಜ್ಜೆಯೇ ನ್ಯಾಯ ಸಿಗುವ ತನಕ ಹೋರಾಟ ಮಾಡ್ತೇವೆ. ಅತ್ಯಾಚಾರ ಎಷ್ಟೇ ಪ್ರಭಾವಶಾಲಿ ಇರಲಿ, ಯಾವುದೇ ರಾಜ್ಯಕ್ಕೆ ಪಕ್ಷಗಳ ಶಕ್ತಿ ಇರಲಿ, ಅವರ ಹತ್ರ ಬಿಡೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಕಣ್ಣಲ್ಲಿ ನೋಡಿದಂಥ ಸತ್ಯಗಳು ಇವತ್ತು ಕೂಡ ಇದ್ದಾವೆ. ಅತ್ಯಾಚಾರಿಗಳ ಪರವಾಗಿ ಮಾತಾಡೋರು, ಅತ್ಯಾಚಾರಿಗಳನ್ನು ಇವತ್ತು ಸಾಕ್ಷಿ ಸಮೇತ ಹೇಳುವವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ, ಅದಕ್ಕೆ ಜಾಸ್ತಿ ಸಮಯ ಹೋಗುದಿಲ್ಲ. ಕೋರ್ಟ್ ಹಿಯರಿಂಗಲ್ಲಿ ಇವತ್ತು ಆ ಕೇಸ್ ಬರಲಿಲ್ಲ, ಮುಂದೆ ಹೋಗಿದೆ. ನಮಗೇನು ಕೋರ್ಟಲ್ಲಿ ನಾವು ತಪ್ಪು ಆಗಿದೆ ಅಂತ ಹೇಳಿದರೆ ಕಾನೂನನ್ನು ದೇವರಾಗಿ, ಸತ್ಯವನ್ನೇ ದೇವರಾಗಿ, ಕಾನೂನನ್ನು ದೇವರಾಗಿ ನೋಡ್ಕೊಂಡು ಬಂದವರು. ನಮಗೇನು ಕೋರ್ಟಲ್ಲಿ ಬಂದು ತಪ್ಪು ಹೇಳಲಿಕ್ಕೆ, ನಮಗೇನು ತಪ್ಪಾಗಿದ್ರೆ ತಪ್ಪು ಅಂತ ಹೇಳಲಿಕ್ಕೆ ನಮಗೇನು ಏನಿಲ್ಲ. ನಾವು ಇಷ್ಟು ದೊಡ್ಡ ಸಮಾಜದಲ್ಲಿ ಹೋರಾಟ ಮಾಡುವಾಗ ಇದನ್ನು ತಪ್ಪನ್ನು ತಪ್ಪು ಅಂತ ಹೇಳದೆ ಮತ್ತೆ ಸರಿ ಅಂತ ಹೇಳಲಿಕ್ಕೆ ಆಗ್ತದೆ? ಖಂಡಿತ ಹೇಳಲಿಕ್ಕೆ ಆಗುತ್ತೆ. ತಪ್ಪನ್ನು ತಪ್ಪು ಅಂತಲೇ ಮಾಡ್ತೇವೆ ನಾವು. ಸರಿ ಇದ್ರೆ ನಾವು ಸರಿಯಾಗಿ ಒಪ್ಕೊಳ್ತೇವೆ. ನಮ್ಮಿಂದ ತಪ್ಪಾಗಿದ್ರೆ ಒಪ್ಕೊಳ್ತೇವೆ ನಾವು. ಅದರಲ್ಲಿ ಏನು ನೋವಿಲ್ಲ ನಮಗೆ. ಈ ದೇಶದ ಕಾನೂನು, ನಮ್ಮ ದೇಶದ ಕಾನೂನು.